ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಕ್ಕು. ನ್ಯೂಸ್18ಗೆ ಸ್ವಾಗತ. ನ್ಯೂಸ್18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಕೊಪ್ಪಳ ಇದು ಬಿಸಿಲು ನಾಡು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಇಲ್ಲಿ ಎರಡೇ ಕಾಲ ಅಂತ ಹೇಳ್ತಾರೆ. ಒಂದು ಬೇಸಿಗೆ ಕಾಲ, ಇನ್ನೊಂದು ಕಡು ಬೇಸಿಗೆ ಕಾಲ. ಈಗಾಗಲೇ ಏನು ಮಾರ್ಚ್ ತಿಂಗಳಿಂದಲೇ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಈಗ ಕೊಪ್ಪಳದಲ್ಲಿ ಸರಿಸುಮಾರು 39 ಡಿಗ್ರಿ ಸೆಲ್ಸಿಯಸ್ಸಿನವರೆಗೂ ತಾಪಮಾನ ಏರಿಕೆಯಾಗಿದೆ. ಇಂಥ ಸಂದರ್ಭದಲ್ಲಿ ವಾಹನ ಸವಾರರು ನಗರ ಪ್ರದೇಶಕ್ಕೆ ಬಂದಾಗ ಒಂದಿಷ್ಟು ಪರದಾಡುವಂಥ ಸ್ಥಿತಿ ಉಂಟಾಗಿದೆ. ಕೊಪ್ಪಳ ನಗರದಲ್ಲಿ ಇರೋದೇ ಎರಡು ಮುಖ್ಯವಾದ ವೃತ್ತಗಳು, ಒಂದು ಬಸವೇಶ್ವರ ವೃತ್ತ, ಇನ್ನೊಂದು ಅಶೋಕ ವೃತ್ತ. ಈ ಅಶೋಕ ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಿದ್ದಾರೆ. ಪ್ರತಿ ಟ್ರಾಫಿಕ್ ಸಿಗ್ನಲ್ಲು ಪ್ರಯಾಣಿಕ ಸರಿಸುಮಾರು 4 ರಿಂದ 5 ನಿಮಿಷ ನಿಂತುಕೊಳ್ಳಬೇಕು. ಈ ಸಂದರ್ಭದಲ್ಲಿ ಈಗ ಬಿಸಿಲಿನ ಕಾಲದಲ್ಲಿ 1 ನಿಮಿಷ ಸಹ ಬಿಸಿಲಿನಲ್ಲಿ ನಿಂತುಕೊಳ್ಳೋದಕ್ಕೆ ಪರದಾಡುವಂತಾಗಿದೆ ಮತ್ತು ಬಸವಳಿಯುವಂಥ ಸ್ಥಿತಿ ಇದೆ. ಅಧಿಕ ತಾಪಮಾನದ ಮಧ್ಯದಲ್ಲಿ ಇಲ್ಲಿ ನಿಂತುಕೊಳ್ಳೋದೇ ಕಷ್ಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ 3-4 ನಿಮಿಷ ಅವರು ಟ್ರಾಫಿಕ್ನಲ್ಲಿ ವಾಹನ ಸವಾರರು ನಿಂತ್ಕೋಬೇಕು. ಅದರಲ್ಲೂ ಬೈಕ್ ಸವಾರರು ಮತ್ತು ಬೇರೆ ಬೇರೆಗಳು ಅಲ್ಲಿ ಪರದಾಡುವಂತೆ. ಈ ನಿಟ್ಟಿನಲ್ಲಿ ಕಳೆದ ವರ್ಷ ಏನು ಪೊಲೀಸ್ ಇಲಾಖೆಯ ಸೂಚನೆ ಮತ್ತು ಅವರ ಮನವಿ ಪ್ರಕಾರ ನಗರಸಭೆಯವರು ಇಲ್ಲಿ ನೆರಳು ಪರದೆಗಳನ್ನು ಮಾಡಿದರು. ಬಸವೇಶ್ವರ ವೃತ್ತ ಮತ್ತು ಅಶೋಕ ವೃತ್ತದಲ್ಲಿ ಒಟ್ಟು 8 ದಿಕ್ಕಿನಲ್ಲಿ, ಅಂದರೆ 2 ವೃತ್ತದಲ್ಲಿ 4 ದಿಕ್ಕಿನಲ್ಲಿ ಸಹ ಒಂದು ನೆರಳಿನ ಪರದೆ ಮಾಡಿದರು. ಆ ನೆರಳಿನ ಪ್ರದೇಶಕ್ಕೆ ಏನು ಮೇಲಿರುವಂಥ ಹೊದಿಕೆಗೆ ಏನು ಪರದೆಯನ್ನು ಹೊದಿಕಿದೆ ಅದು ನೆರಳನ್ನು ನೀಡ್ತಿತ್ತು. ಅದು ಸಹಜವಾಗಿ ಬಂದು ನಿಂತುಕೊಂಡವರಿಗೆ ಅಷ್ಟು ಬಸವಳಿಯಂತೆ ಆಗ್ತಾ ಇರಲಿಲ್ಲ. ಆದರೆ ಮಳೆ ಮತ್ತು ಗಾಳಿಗಾಗಿ ಆ ಪರದೆಗಳು ಕಿತ್ಕೊಂಡಿದ್ವಿ. ಒಂದು ಈಗಾಗಲೇ ಬೇಸಿಗೆ ಆರಂಭವಾಗಿದೆ. ಬೇಸಿಗೆ ಆರಂಭ ಸಂದರ್ಭದಲ್ಲಿ ಏನು ಹಾಕಿರುವಂಥ ಪರದೆಗಳಿಗೆ ತೀರಾ ಅತ್ಯಲ್ಪ ಖರ್ಚಿನಲ್ಲಿರುವಂಥ ಪರದೆಗಳಿಗೆ ಅವರು ಅವುಗಳನ್ನು ಪರದೆಗಳ ಮೇಲೆ ಒಂದು ಪರದೆಯನ್ನು ಹಾಕಬೇಕು. ಆದರೆ ಆಗದೇ ಇರುವಂಥ ಕಾರಣಕ್ಕಾಗಿ ಈಗ ಅವು ಏನು ಅಲ್ಲಿ ಬಂದು ನಿಂತುಕೊಂಡಿರುವಂಥ ಜನಕ್ಕೆ ಭಾಳ ಕಷ್ಟವನ್ನು ಅನುಭವಿಸುವಂತಾಗಿದೆ, ಜೊತೆಗೆ ಬಸವಳಂತೆ ಇದೆ. ಇಲ್ಲಿ ಜನ ಹೇಳೋದೇನಂತೇಳಿದ್ರೆ, ಈ ಸಣ್ಣ ಖರ್ಚನ್ನು ಸಹ ನಗರಸಭೆ ಮಾಡದೇ ಇರೋಷ್ಟು ಬಡತನ ಬಂತ ಅನ್ನುವಂಥ ಕಾಲವಿದೆ. ಯಾಕಂತೇಳಿದರೆ ಇಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಏನು ಬೇಸಿಗೆ ಮುನ್ನವೇ ನಗರಸಭೆ ಒಂದಿಷ್ಟು ಪ್ರಯತ್ನ ಮಾಡಿ ಅಲ್ಲಿರುವಂಥ ಪರದೆಗಳಿಗೆ ಅವುಗಳನ್ನು ಹೊದಿಕೆಯನ್ನು ಹಾಕಬೇಕು ಮತ್ತು ಇಲ್ಲಿ ಕಬ್ಬಿಣದ 2 ಇವುಗಳನ್ನು ಮಾಡಿರುವಂಥ ಕಾರಣಕ್ಕಾಗಿ ಇಲ್ಲಿ ಕೇವಲ ಪರದೆಗಳನ್ನು ಬದಲಾಯಿಸಬೇಕು. ಅಷ್ಟು ಮಾಡದೇ ಇರುವಂಥ ನಗರಸಭೆಯ ಬಗ್ಗೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜನ ಬಳಲಬಾರ್ದಂತ ಟ್ರಾಫಿಕ್ದೊಳಗೆ ನೆರಳನ್ನು ಮಾಡಿದ್ರು. ಈಗ ಕಂಬ ಅಷ್ಟು ನಿಂತಾವ, ನೆರಳು ಇಲ್ಲ. ಆದಷ್ಟು ಆಡಳಿತ ಇದರ ಕಡೆ ಗಮನ ಹರಿಸಿ ನೆರಳಿನ ವ್ಯವಸ್ಥೆ ಮಾಡಬೇಕು. ಈಗ ಅಗತ್ಯ ಅದ. ಕಂಬಕ್ಕೆ ಖರ್ಚು ಮಾಡಿದ ಹಣ ಪೋಲ ಆಗ್ಲಿಕ್ಕತ್ತದ, ನೆರಳಾದರೂ ಮಾಡಿರಿ. ಜಿಲ್ಲಾಡಳಿತ ಅಂತೆಲ್ಲ ಸಂಪೂರ್ಣ ನಿರ್ಲಕ್ಷ್ಯ ವಹಿಸೈತೆ. ನಗರಸಭೆಯವರು ನಿರ್ಲಕ್ಷ್ಯ ವಹಿಸ್ಯಾರ. ಜನಪ್ರತಿನಿಧಿಗಳಿಗಂತೂ ಈ ಬಿಸಿಲಿನ ಬಗ್ಗೆ ಅರಿವೇ ಗೊತ್ತಿಲ್ಲ. ಸಿಗ್ನಲ್ನಾಗ ನೆರಳು ಆಗ್ಬೇಕ್ರಿ. ನೆರಳು ಆತಂದ್ರೆ ಜನರಿಗೆ ಸ್ವಲ್ಪ ಸೌಕರ್ಯ ಆಗ್ತೈತೆ. ಇಲ್ಲ, ಹೋದ ವರ್ಷ ಮಾಡಿದ್ರು, ಆದರೆ ಈ ವರ್ಷ ಇಲ್ಲ, ಮಾಡಿಲ್ಲ. ಇನ್ನು ಮಾಡ್ಬೇಕು, ಬೇಗ ಮಾಡಬೇಕು. ಬಿಸಿಲು ಈಗ ಒಂದು 37% ಐತಿ. ಈಗ ಇನ್ನಾದರೂ ಏನು ನಗರಸಭೆ ಈಗಾಗಲೇ ಏನು ಮುಂದಿನ ಕಳೆದ ವರ್ಷ ಇಲ್ಲಿ 48-49 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗಿತ್ತು. ಇನ್ನೂ ತಾಪಮಾನ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಈಗಿರುವಂಥ ಇವುಗಳ ಪರದೆಗಳನ್ನು ಬದಲಾಯಿಸಿ ಅವುಗಳನ್ನು ಸರಿಪಡಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.